ಎರಡೇ, ಒಂದು ಸ್ಕಿಲ್, ಇನ್ನೊಂದು ಟೂಲ್ಸ್. ಹೆಲ್ತ್ ವರ್ಕ್ಶಾಪ್ ಇಸ್ ಅ ಟೂಲ್. ಇನ್ವಿಟೇಷನ್ ಸ್ಕಿಲ್, ಇನ್ವಿಟೇಷನ್ ಮಾಡೋದು ಒಂದು ಸ್ಕಿಲ್. ಪ್ರತಿಯೊಂದು ಅಷ್ಟೇ, ನಾನು ಸ್ಕಿಲ್ ಡೆವಲಪ್ ಆಗ್ಬೇಕು ನನ್ನ ಹತ್ರ, ಅಂಡ್ ನನ್ನ ಹತ್ರ ಒಂದು ಟೂಲ್ ಇರ್ಬೇಕು. ಆ ಟೂಲ್ ಇದೆ ನಮ್ಮ ಹತ್ರ. ಟೂಲ್ ನಮ್ಮ ಹತ್ರ 3 ಇದೆ. ಒಂದು ಹೆಲ್ತ್ ವರ್ಕ್ಶಾಪ್, ಇನ್ನೊಂದು LT ವರ್ಕ್ಶಾಪ್, ಇನ್ನೊಂದು ಪರಿವರ್ತನ್, ಮೋದಿ ಕೇರ್ ಪರಿವರ್ತನ್ ಆರ್ ಮೋದಿ ಕೇರ್ ಪ್ರಾಡಕ್ಟ್ಸ್. ಈ 3ನ್ನ ನಾವು ಅವಕಾಶವಾಗಿ ಕೊಡ್ಬೇಕಾಗಿದೆ ಜನಗಳಿಗೆ. ಯಾರಿಗೆ ಯಾವ್ದು ಬೇಕೋ ಅದು ಅವ್ರ ಚಾಯ್ಸ್. ನಮ್ಮ ಕರ್ತವ್ಯ ಏನೋ 3ನ್ನು ಕೊಡ್ತೀನಿ, 3ನ್ನು ತೋರಿಸ್ತೀನಿ. ನೋಡಿ ನಮ್ಮ ಹತ್ರ ಇದು ಬೆಸ್ಟ್ ಇದೆ, ನೀವು ಬಂದು ನೋಡಿ, ನಿಮಗೆ ಯಾವ್ದು ಬೇಕೋ ತಗೊಳ್ಳಿ, ಬೇಕಿದ್ರೆ ತಗೊಳ್ಳಿ, ಬೇಡವಾ ಬೇಡ. ಈ ತರ ನೀವು ಸಂಕಲ್ಪ ಮಾಡ್ಬಿಟ್ಟು ಡೈಲಿ ಒಬ್ಬೊಬ್ಬರನ್ನ ನೀವು, ನಿಮಗೆ ಎಲ್ಲರಿಗೂ ಹೇಳಾಗಿದೆ, ಇಲ್ಲಿ ಗೊತ್ತಿದೆ, ಎಸ್ಪೆಷಲಿ ಯಾರೆಲ್ಲ ಅಕ್ಟೋಬರ್ ಅಲ್ಲಿ ಬಂದಿದ್ದೀರಾ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನಿಮ್ಗೆ ಅಲ್ಲಿ ಹೇಳಾಗಿದೆ, ನಿಮ್ಗೊಂದು 5 ಪೀಪಲ್ಗೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ಬೋದು, ನಿಮ್ಗೆ ಅವಕಾಶ ಇದೆ ಹೆಲ್ತ್ ವರ್ಕ್ಶಾಪ್ಗೆ ಅಂತ. ನೀವು 5 ಪೀಪಲ್ಗೆ ಕರಿಬೇಕು ಅಂದ್ರೆ ನೀವು ಬರೀ 5 ಜನ ಕೇಳಿದ್ರೆ 5 ಜನ ಬರೋದಿಲ್ಲ. ನೀವು ಅಟ್ಲೀಸ್ಟ್ ಒಂದು 20-30 ಜನ ಕೇಳಿದಾಗ ಇಮಿಡಿಯೇಟ್ಲಿ 5 ಜನ ಬರ್ತಾರೆ. ನೆಕ್ಸ್ಟ್ ಉಳಿದವ್ರು ಬೇರೆ ಬೇರೆ ಟೈಮಲ್ಲಿ ಬರ್ತಾರೆ. ಬಟ್ ಈ ಒಂದು ಸಂಕಲ್ಪ ನೀವು ಮಾಡೋದ್ರಿಂದ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಡೇಟು ಸಹ ಅನೌನ್ಸ್ ಆಗಿದೆ. ಡಿಸೆಂಬರ್ 14th ಇದೆ. ಓಕೆ, ಡಿಸೆಂಬರ್ 14th. ಅಂಡ್ ಗುಡ್ ನ್ಯೂಸ್ ಏನಂದ್ರೆ ಅಗೈನ್ ಮತ್ತೆ ಹುಬ್ಳಿನಲ್ಲೂ ಇದೆ ಈ ಸರಿ. ಲಾಸ್ಟ್ ಹುಬ್ಳಿ ಅಂಡ್ ಬೆಂಗಳೂರು ಎರಡರಲ್ಲೂ ಸಹ ಇದೆ. ಓಕೆ, ಬೆಂಗಳೂರು ಅಂಡ್ ಹುಬ್ಳಿನಲ್ಲಿ ಡಿಸೆಂಬರ್ 14th ಇರುತ್ತೆ. ಬಟ್ ಅದಕ್ಕೀಗ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೀವು ಅದಕ್ಕೆ ಹೆಲ್ತ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡಬಹುದು. ನಂಬರ್ 1. ನಂಬರ್ 2, LT ವರ್ಕ್ಶಾಪ್. LT ವರ್ಕ್ಶಾಪ್ಗೆ ನೀವು ಕರ್ಕೊಂಡು ಬರ್ಬೋದು. ಅಲ್ಲಿ ನಿಮ್ಮ ಇಂಟ್ರೊಡ್ಯೂಸರ್ ಅಥವಾ ಲೀಡರ್ ಅಲ್ಲಿ ಅದನ್ನ ಇಂಟ್ರೊಡಕ್ಷನ್ ಪ್ಲೇ ಮಾಡಿ ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡಿಸಿ ಅವ್ರು ಅದನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಇದು ಒಂದು. ಇನ್ನ ಒಂದು, ಇವೆರಡೂ ಆಗಿದೆ. ಅಥವಾ ಡೈರೆಕ್ಟ್ ಆಗಿ ಅವರು ಅವಕಾಶ ಬೇಕಿದೆ ಅಂತ ನೀವು ಮೋದಿ ಕೇರ್ ಮಾಡ್ತೀರಾ ಅಂದ್ರೆ ಸೇಮ್ ನೀವು ಲೀಡರ್ಗೆ ಹೇಳಿ, ನನಗೆ ಮೋದಿ ಕೇರ್ ಪರಿವರ್ತನ ಅವ್ರಿಗೆ ಮಾಡ್ಕೊಡಿ, ನನ್ನ ಗೆಸ್ಟ್ಗೆ ಬಿಸ್ನೆಸ್ ಏನಿದೆ, ಬಿಸ್ನೆಸ್ ಹೇಗೆ ಏನ್ ಲಾಭ ಬರುತ್ತೆ ಅದನ್ನ ತೋರಿಸ್ಕೊಡಿ ಅಂತ. ಇಷ್ಟು ಬೆನಿಫಿಟ್ ನ ನೀವು ಮಾಡ್ಕೋಬೇಕು. ಈಗ ನನಗೆ ಹೇಳಿ, ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಈ 3 ವಿಷಯದಲ್ಲಿ 1 ಅಥವಾ 3 ಡೈಲಿ ಒಂದು ಗ್ಯಾರಂಟಿ, ಡೈಲಿ ಒಂದು ಸ್ಲಾಟ್ ಅಲ್ಲಿ ಗ್ಯಾರಂಟಿ ನಾನು ಮಾಡ್ತೀನಿ. ನಾನು ಒಬ್ಬೊಬ್ಬರನ್ನಾದ್ರೂ ಒಂದೊಂದು ಸ್ಲಾಟ್ ಅಲ್ಲಿ ಕರ್ಕೊಂಡು ಬರ್ತೀನಿ. ಓಕೆ, ಯಾರೂ ಬರ್ಲಿಲ್ವಾ, ನಾನ್ ಕರೆದಿರ್ತೀನಿ. ಅವ್ರು ಬರ್ಲಿಲ್ವಾ, ತೊಂದರೆ ಪಡ್ಬೇಕಾಗಿಲ್ಲ. ಓಕೆ, ನಾನ್ ಬರ್ತೀನಿ. ನಾನ್ ಬಂದ್ಬಿಟ್ಟು ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂತಿದ್ದೆ ನಾನ್ ಕಲಿತೀನಿ. ಬಂದ್ರೆ ಸಂತೋಷ, ಬರಲ್ಲ ಅಂದ್ರೆ ಡಬಲ್ ಹ್ಯಾಪಿನೆಸ್. ನಾನ್ ಕಲಿತೀನಿ. ಬಿಕಾಸ್ ನಾನು ಕಲಿಯೋದಕ್ಕೆ ಅವ್ರು ಅವಕಾಶ ಮಾಡಿಕೊಟ್ರು ಅಂತ. ಬಂದ್ರೆ ಅವ್ರಿಗೆ ಕಲಿಸ್ತೀನಿ, ಬರ್ಲಿಲ್ವಾ ನಾನ್ ಕಲಿತೀನಿ. ಈ ಸಂಕಲ್ಪದಲ್ಲಿ ನಾವು ಮಾಡೋಣ. ಓಕೆ, 34 ಜನ ಮಾತ್ರ ನಡೀತೀರಾ. ಉಳಿದವರು ಏನ್ ಚಾಲೆಂಜಸ್ ಇದೆ? ಈ ಜ್ಞಾನನ ಬೇರೆಯವರಿಗೆ ಹಂಚೋದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಾ? ಓಕೆ, ಕೆಲವೊಬ್ಬರಿಗೆ ಡೈಲಿ ಆಗಿಲ್ದಲೇ ಇರ್ಬೋದು, 2 days ಒನ್ಸ್ ಆಗ್ಬೋದು. ಕೆಲವರು ತುಂಬಾ ಬಿಸಿ ಇದ್ದೀರಾ, ಅಟ್ಲೀಸ್ಟ್ ವಾರಕ್ಕೆ 2 ಸ್ಲಾಟ್. ಇಬ್ಬರನ್ನಾದ್ರೂ ನಾನು ಪರಿಚಯಿಸ್ತೀನಿ ಅನ್ನೋ ಸಂಕಲ್ಪ ನೀವು ಅದನ್ನ ಡಿಕ್ಲೇರ್ ಮಾಡ್ಬೇಕು. ನೀವೇನ್ ಡಿಕ್ಲೇರ್ ಮಾಡ್ತೀರಾ ಹಾಗೆ ನಿನ್ನೆ ಬಂದಿರೋರಿಗೆ ಗೊತ್ತಿದೆ. ಓಕೆ, ಕ್ವಾಂಟಮ್ ಫಿಸಿಕ್ಸ್ ಲಾಜಿಕ್ಸ್ ಅರ್ಥ ಆಗಿದೆ, ಏನ್ ಅಬ್ಸರ್ವ್ ಮಾಡ್ತೀನಿ ಅದಾಗುತ್ತೆ, ಅದು ಹೇಗೆ ಅಂತ ನಾನ್ ಡಿಕ್ಲೇರ್ ಮಾಡಿದ್ರೆ ಅದಾಗುತ್ತೆ ಅಷ್ಟೇ. ಓಕೆ, ನೀವು ಸಂಕಲ್ಪ ಮಾಡಿ. ನೀವು ಇವಾಗ್ಲೇನೆ ಫೋನ್ ಮಾಡ್ಬಿಟ್ಟು ನಿಮ್ಮ ಲೀಡರ್ಗೆ, ನಿಮ್ಮ ರೀಕ್ರೂಟರ್ಸ್ಗೆ, ಯಾರಿಗೆ ನೀವು ನೆನ್ನೆ ಪ್ರೋಗ್ರಾಮ್ ರಿಜಿಸ್ಟರ್ ಮಾಡಿಸಿದ್ರಿ, ಯಾರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆ ಹೇಳ್ಬೇಕು ನಿಮ್ಮ ಸ್ಲಾಟ್ ಏನು. ನೀವು ಯಾವ ಸ್ಲಾಟಿಗೆ ನಾನು ಕರ್ಕೊಂಡು ಬರ್ತೀನಿ ನನ್ನ ಗೆಸ್ಟ್ ಅನ್ನ. ಓಕೆ, ಅವ್ರು ಬರ್ಲಿಲ್ವಾ, ನಾನು ಬರ್ತೀನಿ, ನಾನು ಕಲಿತೀನಿ. ಒಬ್ರಿಗೆ ನಿಮ್ಮ ಲೀಡರ್ಗೆ ಹೇಳ್ಕೊಡ್ಬೇಕು. ನೀವು ರಿಕ್ವೆಸ್ಟ್ ಮಾಡ್ಬೇಕು ಲೀಡರ್ಗೆ, ನನಗೆ ಕಲ್ಸ್ಕೊಡಿ, ಇಲ್ಲ ನನ್ನ ಫ್ರೆಂಡ್ ಅಂಡ್ ರಿಲೇಟಿವ್ಸ್ಗೆ ಹೇಳ್ಕೊಡಿ. ಈ ತರ ನೀವು ಸಂಕಲ್ಪ ಮಾಡ್ಬೇಕು. ಈ ತರ ನಾನು ಡೈಲಿ ಸಂಕಲ್ಪ ಮಾಡ್ಬೇಕಾಗಿದೆ. ಇವತ್ತು ನಾವು ಡ್ಯೂಟಿಗೆ ಹೋಗ್ತಿದೀವಿ. ಡ್ಯೂಟಿಗೆ ಹೋಗ್ತೀವಿ ಅಂದ್ರೆ ಏನು? ನಾವು ಡೈಲಿ ಹೋಗ್ತೀವಿ ಡ್ಯೂಟಿ. ಕರೆಕ್ಟ್, ಅಂಗಡಿ ಓಪನ್ ಮಾಡ್ತೀವಿ, ಡೈಲಿ ಓಪನ್ ಮಾಡ್ಬೇಕು. ಇಷ್ಟ ಬಂದಾಗ ಓಪನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿರ್ತೀವಿ. ಹಾಗೇನೆ ಇಲ್ಲೂ ಸಹ ನಾನು ಸಂಕಲ್ಪ ಮಾಡಿದ್ದೀನಿ. ನಾನು ಬೆಳಿಬೇಕು ಅಂತಿದ್ರೆ, ನೀವೆಷ್ಟು ಸಂಪಾದನೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ 10,000 ಇರ್ಬೋದು, 50,000 ಇರ್ಬೋದು, ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಎಲ್ಲ ಸಾಧ್ಯತೆ ಇದೆ. ಆದ್ರೆ ಅದೆಲ್ಲದಕ್ಕೂ ನಾನು ಮಾಡ್ಬೇಕಾಗಿರೋ ಕೆಲಸ ಒಂದೇ, ನನ್ನಿಂದ ಜನಗಳಿಗೆ ನನ್ನ ಹತ್ರ ಏನ್ ಬೆಸ್ಟ್ ಇದೆ ಅದನ್ನ ಕೊಡ್ಬೇಕು. ಇವತ್ತು ಕಾಂತಾರ ಸೂಪರ್ ಹಿಟ್ ಯಾಕಾಯ್ತು? ನಮ್ಮೆಲ್ಲರ ಮನ ಟಚ್ ಆಯ್ತು. ಅವರ ಆಕ್ಟಿಂಗ್, ಅವರ ಇನ್ವೆಸ್ಟ್ಮೆಂಟ್, ಅದು ಅಷ್ಟಾಗಕ್ಕೆ 1,000 ಕೋಟಿ ರೀಚ್ ಆಯ್ತು. ಯಾಕೆ? ಅವ್ರು ನನಗೆ ಬೇಕಾಗಿರೋದು ಕೊಟ್ರು. ಅವ್ರು 1,000 ಕೋಟಿ ಮಾಡಿದ್ರೆ ಖುಷಿ ಆಗುತ್ತೆ ನಮಗೆ. ಯಾಕೆ? ಅಂತ ಒಂದು ಬೆಸ್ಟ್ ಎಫರ್ಟ್ ಅವ್ರು ಹಾಕಿದ್ದಾರೆ. ಈಗ ನೀವು 1,000 ಕೋಟಿ ಮಾಡೋದು ಯಾವಾಗ? ನೀವು 1,000 ಕೋಟಿ ಮಾಡೋದು ಯಾವಾಗ? ನಿಮ್ಮಿಂದ ನಿಮ್ಮೊಳಗಡೆ ಇರೋ ಒಂದು ರಿಷಬ್ ಶೆಟ್ಟಿ ಇದ್ದಾನೆ, ಅದು ಒಳಗಡೆ ಬರ್ಬೇಕು. ಅದೇ ನನ್ನ ಸೇವೆ. ನನ್ನ ಹತ್ರ ಇರೋ ಬೆಸ್ಟ್ ನಾವು ಕೊಡೋಣ. ನಾನು ಬೆಸ್ಟ್ ಅಂತ ಕೊಟ್ಟಾಗ ನಾನು 1,000 ಕೋಟಿ ಮಾಡ್ತೀನಿ, ಬೇಡ 100 ಕೋಟಿ ಮಾಡ್ತೀನಿ, ಬೇಡ 1 ಕೋಟಿನಾರು ಮಾಡ್ತೀನಿ, ಬೇಡ 1 ಲಕ್ಷ ಹೋದ್ರೆ ಗ್ಯಾರಂಟಿ ಮಾಡ್ತೀನಿ ತಿಂಗಳು.
ಒಂದೊಂದು ಫಿಲ್ಮಿಗೆ ಅವ್ರು 1,000 ಕೋಟಿ 100 ಕೋಟಿ ಮಾಡ್ತಾರೆ ಅಂದ್ರೆ ನಾನು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಲಕ್ಷ ಅಥವಾ 10 ಲಕ್ಷ ಮಾಡೋ ಸಾಮರ್ಥ್ಯ ನನಗಿದೆ. ಹಾಗೆ ನಿಮ್ ಚಾಯ್ಸ್, ನಿಮ್ ಬಿಲೀಫ್, ನಿಮ್ಗೆ ಎಷ್ಟಿದೆಯೋ ಅಷ್ಟು. ಆದ್ರೆ ಅದಕ್ಕೆ ಬೇಕಾಗಿರೋ ಸಂಕಲ್ಪ ನಾನು ಸಾಂಗ ಮಾಡ್ಬೇಕು, ಅದಕ್ಕೆ ನಾನು ಆಕ್ಷನ್ ಮಾಡ್ಬೇಕು. ಓಕೆ, ನಿಮ್ಗೆಲ್ಲ ಗೊತ್ತಿದೆ ರಿಷಬ್ ಶೆಟ್ಟಿ ಎಷ್ಟು ಕಷ್ಟಪಟ್ರು, 3 ವರ್ಷ ಕಾಡ್ ಬಿಟ್ಟು ಬಂದಿಲ್ಲ. ಸುಮ್ನೆ 1,000 ಕೋಟಿ ಬಂದ್ಬಿಡ್ತಾ? ಎಷ್ಟೆಲ್ಲ ಎಫರ್ಟ್ ಹಾಕಿದ್ರು ಆ ಮೂವಿ ಹಿಟ್ ಆಗೋದಕ್ಕೆ. ಆತರ ನನ್ನ ಮೂವಿ ಹಿಟ್ ಆಗ್ಬೇಕಾಗಿದೆ, ನಾನು ಎಷ್ಟು ಎಫರ್ಟ್ ಹಾಕ್ಬೇಕಾಗಿದೆ, ನಾನು ಜನಗಳು ರೀಚ್ ಆಗ್ಬೇಕಾಗಿದೆ, ನನ್ನ ಹತ್ರ ಇರೋ ಬೆಸ್ಟ್ ಅನ್ನ ನಾನು ಕೊಡ್ಬೇಕಾಗಿದೆ. ರಿಷಬ್ ಶೆಟ್ಟಿ ಒಳಗಡೆ ಬೆಸ್ಟ್ ಅನ್ನ ಎಕ್ಸ್ಟ್ರಾರ್ಡಿನರಿ ಕೊಟ್ರು, ಅದಕ್ಕೆ ನನಗೆ ಅವ್ರು ಇಷ್ಟ ಆದ್ರು. ಹಾಗೆ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ಬೇಕಾಗಿದೆ. ಅದಕ್ಕೆ ಬೇಕಾಗಿರೋ ತಪ್ಪನೆ, ಅದಕ್ಕೆ ಬೇಕಾಗಿರೋ ವರ್ಕೌಟ್ ನಾನು ಮಾಡ್ಬೇಕಾಗಿದೆ, ಅದಕ್ಕೆ ಬೇಕಾಗಿರೋ ಸ್ಕಿಲ್ ನಾಲೆಡ್ಜ್, ಅದಕ್ಕೋಸ್ಕರ LT ವರ್ಕ್ಶಾಪ್ ಇರೋದು. ಓಕೆ, ಈಗ ಸಂಕಲ್ಪ ಯಾರು ಮಾಡಿದ್ರೆ, ಯಾರು ಅಂಡರ್ರೈಸ್ ಮಾಡಿದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಲೀಡರ್ ಕನ್ಸಲ್ಟ್ ಮಾಡಿ. ಈಗ ನನ್ನ ಒಂದು ರಿಕ್ವೆಸ್ಟ್, ನೀವು ನಾಳೆಯಿಂದ ರೀಕ್ರಿಯೇಷನ್ ಇರುತ್ತೆ ಇಲ್ಲಿ, ನಾಳೆಯಿಂದ ಇಲ್ಲಿ ಏನು ಇವತ್ತು ಆಗ್ಬೇಕಿತ್ತು, ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದು. ನಾಳೆಯಿಂದ ಇಲ್ಲಿ ನೀವು ನಾಲೆಡ್ಜ್ ನ ಪಡಿತೀರಾ, ಸ್ಕಿಲ್ ನ ಪಡಿತೀರಾ. ನಿಮಗ್ ಬೇಕು ನೀವು ತಗೊಳ್ತೀರಾ, ದಟ್ಸ್ ಫೈನ್. ಬಟ್ ನೀವು ಈಗ ನನ್ನ ಇನ್ನೊಬ್ರಿಗೆ ಕೊಡೋದಕ್ಕೋಸ್ಕರ ನಿಮಗೆ ನಾವು ಇಲ್ಲಿ 2 ತರ ಡಿವೈಡ್ ಆಗ್ತಿರೋ, ಒಂದು ಸ್ಟೂಡೆಂಟ್, ಇನ್ನೊಂದು ಅಡ್ವೈಸರ್. ಇಲ್ಲ ನಾನು ಬರೀ ನನಗೋಸ್ಕರ ಬಂದಿದ್ದೀನಿ, ಇಟ್ಸ್ ಓಕೆ, ಕಂಪಲ್ಷನ್ ಇಲ್ಲ. ಈಗ ಯಾರೆಲ್ಲ ಇನ್ನು ಅಂಡರ್ರೈಸ್ ಮಾಡಿಲ್ಲ, ಇಟ್ಸ್ ಓಕೆ. ನಿಮಗೆ ಯಾವಾಗ ಕಂಫರ್ಟ್ ಅನ್ಸುತ್ತೆ ಅವಾಗ ನೀವು ಪರಿಚಯ ಮಾಡಿಸಿ, ಕಮಿಟ್ಮೆಂಟ್ ಕೊಡಿ. ನಿಮಗೆ ಯಾವಾಗ ಯಾರು ತಿಳಿಸ್ಬೇಕು ಅನ್ಸುತ್ತೆ ತಿಳಿಸಿ. ಕಸ್ಟಮರ್ ಆಗಿರ್ಬೋದು, ನೀವು ಬರೀ ಸ್ಟೂಡೆಂಟ್ ಆಗಿರ್ಬೋದು. ಈಗ ನಾನು ನಿಮಗೆ ಕಲಿತಾ, ಬೇರೆಯವರಿಗೆ ಯಾರ್ಯಾರಿಗೆ ನಿಮಗೆ ತಿಳಿಸ್ಬೇಕು ಅನ್ಸುತ್ತೆ ತಿಳಿಸಿ, ಇಲ್ವಾ ನೋ ಪ್ರಾಬ್ಲಮ್. ಯಾಕೆ ತಿಳಿಸ್ಬೇಕು ನಿಮ್ ಇಷ್ಟ. ನಿಮಗೆ ಒಂದು ಅವ್ರಿಗೆ ವ್ಯಾಲ್ಯೂ ಆಡ್ ಆಗ್ಬೇಕು, ಅವರಿಂದ ನನಗೂ ವ್ಯಾಲ್ಯೂ ಆಡ್ ಆಗ್ಬೇಕು ಅಂತಿದ್ರೆ ನೀವು ತಿಳಿಸ್ತೀರಾ, ಏನ್ ಪರವಾಗಿಲ್ಲ. ನಾನು ಅಷ್ಟೇ ನನ್ನ ಲಾಭಕ್ಕೆ ನಾನು ಬಂದಿದ್ದೀನಿ, ನಾನು ಉಪಯೋಗ ತಗೊಳ್ತೀನಿ, ದಟ್ ಇಸ್ ಆಲ್ಸೋ ಫೈನ್. ಕಂಪಲ್ಷನ್ ಯಾವುದೂ ಇಲ್ಲ, ಎಲ್ಲ ನಿಮ್ ಚಾಯ್ಸ್. ಓಕೆ, ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದು, ಈಸಿಯಾಗಿ ನೀವು ನಿಮ್ಮ ಸಪೋರ್ಟಿಗೆ ನಿಮ್ಮ ಲೀಡರ್ ಅಂಡ್ ರೀಕ್ರಿಯೇಟರ್ ನ ಸಪೋರ್ಟ್ ತಗೋಬೇಕು, ಇದು ಒಂದು. ಅಂಡ್ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಅಂಡ್ ಲೈಫ್ ಎಜುಕೇಶನ್ಗೋಸ್ಕರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ಗೆ ಒಂದು ಆಪರ್ಚುನಿಟಿ ಇದೆ. ಅಗೇನ್ ಇವತ್ತು ಯಾರೆಲ್ಲ ನಿನ್ನೆ ಬಂದಿದ್ದವರು, LT ವರ್ಕ್ಶಾಪ್ ಆಗಿಲ್ದಲೇ ಇದ್ದವರು LT ವರ್ಕ್ಶಾಪ್ ರಿಜಿಸ್ಟರ್ ಆಗಿದ್ದೀರಾ, ಅದಕ್ಕೂ ಸಹಿತ ಒಂದು ಆಪರ್ಚುನಿಟಿ ಇದೆ. ಓಕೆ, ಯಾರು LT ವರ್ಕ್ಶಾಪ್ ಇನ್ನೂ ಆಗಿಲ್ಲ ಅವರಿಗೆ ನಾಳೆದ್ದು LT ವರ್ಕ್ಶಾಪ್ ನಾನೇ ನಡೆಸ್ಕೊಡ್ತಾ ಇದ್ದೀನಿ. ಅದು ಒಂದು ಅದಕ್ಕೋಸ್ಕರ 2 ದಿನ ಪೋಸ್ಟ್ಪೋನ್ ಆಗಿದೆ, ನಾನು ಇವತ್ತಿಂದ ಸ್ಟಾರ್ಟ್ ಆಗ್ಬೇಕಿತ್ತು. ಹಾಗಾಗಿ ಯಾರಿಗಿನ್ನೂ ಸ್ಟಾರ್ಟ್ ಮಾಡಿಲ್ಲ, ನಿಮ್ಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಇದೆ. ನಾಳೆ ಬೆಳಿಗ್ಗೆ 12 ಗಂಟೆ ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ನಾಡಿದ್ದು ಸಹಿತ ನೀವು LT ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು. ಅಂಡ್ ಎಲ್ಲರೂ ಯಾರೆಲ್ಲ LT ವರ್ಕ್ಶಾಪ್ ಅಟೆಂಡ್ ಮಾಡಿದಿರಾ ಲಾಸ್ಟ್ ಮಂತ್, ಪ್ರೀವಿಯಸ್ ಮಂತ್, ಎಲ್ಲರೂ ಸಹಿತ ರಿಪೀಟ್ ಮಾಡಿ. ಇಷ್ಟಿನ ನೀವು ಶ್ರೀಲಕ್ಷ್ಮಿ ಮೇಡಮ್, ಪ್ರತಿಭಾ ಮೇಡಮ್, ಸುಮನ್ ಸರ್ ನೋಡಿದ್ರಿ. ಇನ್ ಮುಂದೆ ನಂದೇ ನೋಡ್ತೀರಾ, ನಾನೇ ಮಾಡಿರ್ತಕ್ಕಂಥ ಟ್ರೈನಿಂಗ್ ನೀವು ಅಟೆಂಡ್ ಮಾಡ್ತೀರಾ. ಹಾಗಾಗಿ ಎಲ್ಲರೂ ಸಹಿತ ಅದನ್ನ ನೀವು ಅಟೆಂಡ್ ಮಾಡಿ. ಯಾರಿನ್ನೂ ರಿಜಿಸ್ಟರ್ ಮಾಡಿಲ್ಲ, ಓಕೆ, ನಿಮ್ಮ ಲೈಫಿನ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಏನು ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದಕ್ಕೆ ನೀವು ನಾಡಿದ್ದು ಇರುತ್ತೆ, ನಾಳೆ ಬೆಳಿಗ್ಗೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾರಿಗೆ ಆಸಕ್ತಿ ಇದೆ ಅವರು. ಅದಾದ್ಮೇಲೆ ನಮ್ಮ ಒಂದು ಅಡ್ವಾನ್ಸ್ ಕೋರ್ಸ್ ನಿನ್ನೆ ಅನೌನ್ಸ್ ಮಾಡಾಗಿದೆ. ಯಾರಿಗೆ ನಮ್ಮ ಕಲಿಕೆಗೆ ಕೊನೆ ಇಲ್ಲ, ಇದೆಲ್ಲದು ಇಲ್ಲೇನ್ ನೋಡ್ತಿದ್ರೆ ಇದು ಶಾಂಪಲ್, ನಮ್ಮ ರಿಯಲ್ ವರ್ಕ್ ಇರೋದು ನಮ್ಮ ಅಡ್ವಾನ್ಸ್ ಕೋರ್ಸ್. ಅದಕ್ಕೆ ನಿಮ್ಗೆ ಗೊತ್ತಿದೆ ಡಿವೈನ್ ಮಿಲೆನಿಯರ್. ಓಕೆ, ದೈವಿ ಶಕ್ತಿ ಇರ್ತಕ್ಕಂಥ ಕೋಟ್ಯಾಧಿಪತಿಗಳು ಆಗ್ತೀರಾ ನೀವು, ಅದು ನಮ್ಮ ಸಂಕಲ್ಪ. ಬರೀ ಕೋಟ್ಯಾಧಿಪತಿ ಹೆಂಗ್ ಬೇಕಾರಾಗ್ಬೋದು. ಓಕೆ, ನೀವು ನೋಡಿದಿರಾ ಸೂಪರ್ ಸಕ್ಸಸ್ಫುಲ್ ಪೀಪಲ್ಗಳೆಲ್ಲ ಜೈಲಲ್ಲಿ ಇದ್ದಾರೆ ಕೆಲವೊಬ್ರು. ಅದು ಸಕ್ಸಸ್ ಅಂತ ಅನ್ಸ್ತೀವ? ನಮ್ಮೊಳಗಡೆ ಆ ಡಿವಿನಿಟಿ ಇರ್ಬೇಕು, ಆ ದೈವತ್ವ ಇರ್ಬೇಕು. ಆ ದೈವತ್ವದಿಂದ ಕೋಟ್ಯಾಧಿಪತಿ ಆಗೋದು ಹೇಗೆ, ಆ ಸಂಕಲ್ಪನ ನಾವು ಮಾಡಿರೋದು. ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಆ ಡಿವೈನ್ ಮಿಲಿನಿಯರ್ ಬೂಟ್ ಕ್ಯಾಂಪ್. ಅದು ಬಟ್ ಎಲ್ರಿಗೂ ಇಲ್ಲ, ಅದಕ್ಕೆ ಕ್ರೈಟೇರಿಯಾ ಇದೆ. ಅದಕ್ಕೆ ನೆನ್ನೆ ನಾನು ಹೇಳಾಗಿದೆ. ಓಕೆ, ಯಾರೆಲ್ಲ ಅದಕ್ಕೆ ಹೊಸಬ್ರು ಬರಕ್ಕಾಗೋದಿಲ್ಲ, ಸೆಲೆಕ್ಟೆಡ್ 2 ಕ್ಯಾಟಗರಿ. ಒಂದು, ನಿಮ್ಮ ಲೀಡರ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ನೊಂದು, ನೀವು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಒಂದು ಕ್ರೈಟೇರಿಯಾ ಇದೆ. ಅದು ಒಂದು ನೆಕ್ಸ್ಟ್ ನಡೀತಾ ಇರ್ತಕ್ಕಂಥ January 7th ಇದೆ, ಅಂಡ್ ನೆಕ್ಸ್ಟ್ April 15th ಇದೆ. January 7ನೇ ತಾರೀಕಿಗೆ ಮಾತ್ರ ಸ್ಟ್ರಿಕ್ಟ್ಲಿ ಲೀಡರ್ಸ್ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅಥವಾ ಒಂದು ಕ್ರೈಟೇರಿಯಾ ಇದೆ, ಆ ಕ್ರೈಟೇರಿಯಾ ನಿಮ್ಮ ಟೀಮ್ ಇಂದ, ಈಗಲೂ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಒಂದು, ನಿಮ್ಮ ಲೀಡರ್ ನಿಮಗೆ ಸೆಲೆಕ್ಟ್ ಮಾಡಬೇಕು. ಇನ್ನೊಂದು, ನೀವು ಸೆಲೆಕ್ಟ್ ಆಗಿರ್ಬೇಕು. ನೀವು ಸೆಲೆಕ್ಟ್ ಆಗಿದ್ರು ಸಹ ಲೀಡರ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರನೇ ನೀವು ತಗೊಳ್ಳೋದು. ನಾವು ಈ ಸಾರಿ ಕೆಲವೊಬ್ಬ ವ್ಯಕ್ತಿಗಳಿಗೆ ಮಾತ್ರ ನಾವು ಮಾಡ್ಬೇಕು ಅಂತ ಮಾಡಿರೋದು ಫಸ್ಟ್. ನೆಕ್ಸ್ಟ್ ಸೆಲೆಕ್ಟ್ ಆಗ್ತೀರಾ, ಬಟ್ ಇದಕ್ ಮಾತ್ರ ಲೀಡರ್ ಅಂಡ್ ಕೋಚಸ್ ಸೆಲೆಕ್ಟ್ ಮಾಡ್ತಾರೆ. ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಒಂದು, ನೆನ್ನೆ ಬಂದವರಿಗೆ ಗೊತ್ತಾಗಿದೆ, ಒಂದು, ಈ ಕೋರ್ಸ್ ನ ಬೆಲೆ ಕೋಟಿಗಟ್ಟಲೆ ಇದೆ. ಇದೇ ಜ್ಞಾನನ ಹೊರಗಡೆ ಪಡಿಬೇಕು ಅಂದ್ರೆ ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ನಾನೇನೆ ನಿಮಗೆಲ್ಲ ಅದನ್ನ ಹೇಳ್ತಾ ಇದ್ದೆ. ರೀಸೆಂಟ್ ಆಗಿ ನನ್ನ 25 ವರ್ಷ ನಾನು ಜರ್ನಿನಲ್ಲಿ ಕಲಿತಾನೆ ಇದ್ದೀನಿ. ಈಗ್ಲೂ ಕಲಿಯೋದಕ್ಕೆ ಇಷ್ಟೆಲ್ಲ ಕಲ್ತಿದ್ರು ಸಹ ರೀಸೆಂಟ್ ಒಂದು ಪ್ರೋಗ್ರಾಮ್ ಲಾಸ್ಟ್ ಎಕ್ಸಾಕ್ಟ್ಲಿ 20 days ಬ್ಯಾಕ್
4.5 lakh rupees ಕೊಟ್ಟು ರಿಜಿಸ್ಟರ್ ಮಾಡಿರೋದು. ಅಂಡ್ ಇಲ್ಲಿ ತನಕ 10 ಕೋಟಿ ರೂಪಾಯಿ ನಾನು ಆಲ್ರೆಡಿ ಖರ್ಚು ಮಾಡಿ ಕಲ್ತಿರೋದಕ್ಕೆ ಇಷ್ಟೆಲ್ಲ ಕೊಡಕ್ಕಾಗಿರುತ್ತೆ. ನಾನು ಕಲ್ತಿರೋದೆಲ್ಲದೂ ನೀವು ಕಲಿಬೇಕು ಅನ್ನೋ ಸಂಕಲ್ಪದಿಂದ ಇಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಏನಿದೆ ಅದರದ್ದು ಕಾಸ್ಟ್ 2222. ಆದ್ರೆ ಅದು ಪಬ್ಲಿಕ್ಗೆ ನಮ್ದು 2 ವಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಮೋದಿ ಕೇರ್ ಅವರಿಗೆ, ಇನ್ನೊಂದು ನಾನ್ ಮೋದಿ ಕೇರ್ ಒಂದು ಪ್ರೈಸು 2232. ಇಷ್ಟು ದಿನ ನೀವೆಲ್ಲ ಏನ್ ಅಟೆಂಡ್ ಮಾಡಿದ್ರಿ ನೀವೆಲ್ಲರೂ ಸಹಿತ ಲಕ್ಕಿನೇ, ನಿಮಗೆ ಕೇವಲ 2000 ರೂಪಾಯಿ ಸಿಕ್ತು. ಓಕೆ, ಅದ್ ಆಕ್ಚುಲ್ ಪ್ರೈಸು 2232. ಇಷ್ಟು ದಿನ ನಾನಿರ್ಲಿಲ್ಲ, ಹಾಗಾಗಿ ಅದು ನಾನು ಹೇಳಿರ್ಲಿಲ್ಲ ಯಾರಿಗೂ. ಇವಾಗ ನಂದೇ ಆದ ಒಂದು ಔಟ್ಸೈಡ್ ಪ್ರೋಗ್ರಾಮ್ ನಡೀತಾ ಇದೆ ಆಲ್ರೆಡಿ, ಅದು 2232. ಓಕೆ, 27,222 ರೂಪಾಯಿ ಇದೆ. ಆ ಕಾಸ್ಟ್ ಮೋದಿ ಕೇರ್ ಅವರಿಗೆ ಮಾತ್ರ ಸಿಗ್ತಾ ಇರೋದು 2000 ರುಪೀಸ್ಗೆ. ಅದು ಏನು ಅಂದ್ರೆ ಇವತ್ತಿಗೆ ಮಾತ್ರ, ನಾಳೆ ರಿಜಿಸ್ಟರ್ ಆದ್ರೆ ಮಾತ್ರ. ನೆಕ್ಸ್ಟ್ ಬರೀ 2000 ಸಿಗಲ್ಲ. ನೆಕ್ಸ್ಟ್ ಕಂಪಲ್ಸರಿ 3000 ರೂಪಾಯಿ ಮಿನಿಮಮ್ ಪ್ರಾಡಕ್ಟ್ ಪರ್ಚೇಸ್ ಯಾರು ಮಾಡ್ತಾರೆ, ಲಾಯಲ್ಟಿ ಯಾರು ಮಾಡಿರ್ತಾರೆ ಅಥವಾ 3000 ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ 2000. ಇಲ್ಲ ಅಂದ್ರೆ ಎಲ್ರಿಗೂ 2232. ಇದು ಒಂದು. ನೆಕ್ಸ್ಟ್ ಇನ್ನ ಅಡ್ವಾನ್ಸ್ ಕೋರ್ಸ್ ಏನ್ ನಮ್ಮ ಡಿವೈನ್ ಮಿಲಿನಿಯರ್ ಬೂಟ್ ಕ್ಯಾಂಪ್ ಹೇಳಿದ್ವಿ, ಇದು ಇಷ್ಟು ವರ್ಷ ನಡೆದಿದ್ದು ಟ್ರಯಲ್. ಇನ್ ಮುಂದೆ ಇವಾಗ ಅದ್ಭುತವಾಗಿ ಸಿಕ್ಕಾಬಟ್ಟೆ ವ್ಯಾಲ್ಯೂ ಆಡ್ ಆಗಿರ್ತಕ್ಕಂಥದ್ದು, ಸಾಕಷ್ಟು ಇಷ್ಟು ದಿನ ಕಲ್ತಿರ್ತಕ್ಕಂಥ ಜ್ಞಾನನ, ವರ್ಲ್ಡ್ ಬೆಸ್ಟ್ ಎಜುಕೇಶನ್. ಓಕೆ, ಕೋಟಿ ರೂಪಾಯಿ ಖರ್ಚು ಮಾಡಿ ವರ್ಲ್ಡ್ ಅಲ್ಲಿ ಏನ್ ಬೆಸ್ಟ್ ಎಜುಕೇಶನ್ ಇದೆ ಅದನ್ನ ನನಗೆ ಸಿಕ್ಕಿರ್ತಕ್ಕಂಥ ಬೆಸ್ಟ್ ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡಿ ರೆಡಿ ಆಗಿರತಕ್ಕಂಥದ್ದು. ನೀವ್ ಏನ್ ಅನ್ಕೊಳ್ತೀರಿ ಎಲ್ಲದೂ ಸಾಧ್ಯ ಆಗಿರ್ತಕ್ಕಂಥ ಒಂದು ಬೂಟ್ ಕ್ಯಾಂಪ್. ಆ 5 days ಕ್ಯಾಂಪ್ದು ಔಟ್ಸೈಡ್ ಪ್ರೈಸ್ ಒಂದು 66,666. ಓಕೆ, 66,666 ರೂಪಾಯಿ ಇದೆ. ಆದ್ರೆ ಮೋದಿ ಕೇರ್ ಲೀಡರ್ ಕ್ಯಾಟಗರಿಯವರಿಗೆ ಮಾತ್ರ ಅದನ್ನ ಕೊಡ್ತಾ ಇರೋದು, ಎಲ್ರಿಗೂ ಓಪನ್ ಆಪ್ಷನ್ ಇಲ್ಲ. ಆ ಲೀಡರ್ ಕ್ಯಾಟಗರಿ ಏನು ಅಂದ್ರೆ ನೀವು ಕನಿಷ್ಠ 20 ಜನಗಳಿಗೆ ಕಾಂಟ್ರಿಬ್ಯೂಷನ್ ಮಾಡಿರ್ಬೇಕು. 20 ಜನಕ್ಕೆ ಕಾಂಟ್ರಿಬ್ಯೂಷನ್ ಅಂದ್ರೆ ಇದರ LT ವರ್ಕ್ಶಾಪ್ ನ ಅವ್ರಿಗೆ ಪರ್ಚೇಸ್ ಇರಬೇಕು. ಇಲ್ಲಿ ಗಂಟೆ ಆಗಿರ್ಬೋದು ಅಥವಾ ಮುಂದೆ ಆಗ್ಬೋದು, ನಾಳೆ ಡಿಸೆಂಬರ್ ಒಳಗಡೆನೂ ಮಾಡ್ಬೋದು. ನೆಕ್ಸ್ಟ್ LT ವರ್ಕ್ಶಾಪ್ ಆರ್ ಹೆಲ್ತ್ ವರ್ಕ್ಶಾಪ್ ಆರ್ ಮೋದಿ ಕೇರ್ ಲಾಯಲ್ಟಿ ಪ್ರೋಗ್ರಾಮ್. ಈ 3ರಲ್ಲಿ ಯಾವ್ದಾದ್ರು ಒಂದು ನಿಮ್ಮಿಂದ 20 ಜನಗಳಿಗೆ, 20 ಫ್ಯಾಮಿಲಿಗೆ ನೀವು ಸೇವೆ ಮಾಡಿರ್ಬೇಕು, ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಆಗಿರ್ಬೇಕು. ಅಂತವರಿಗೆ ಮಾತ್ರನೇ ಆ ಒಂದು ಅಡ್ವಾನ್ಸ್ ಕೋರ್ಸು. ಅದು ಜಸ್ಟ್ ಆಕ್ಚುಲ್ ಕಾಸ್ಟ್ ನಿಮಗೆ ನೆನ್ನೆ ಎಲ್ರಿಗೂ ಸ್ಕ್ರೀನ್ ಶೇರ್ ಮಾಡಿ ತೋರಿಸಿ, ನಾನು ಜಸ್ಟ್ ರೀಕಾಲ್ ಮಾಡ್ತಿದ್ದೀನಿ. ಅದ್ರದ್ದು ಕಾಸ್ಟ್ ಬಂದ್ಬಿಟ್ಟು 2 ತರ ಪ್ರೈಸಿಂಗ್ ಇದೆ. ಒಂದು AC ಡಾರ್ಮೆಟ್ರಿ ಇದೆ, ಇನ್ನೊಂದು ನಾನ್ AC ಡಾರ್ಮೆಟ್ರಿ ಇದೆ. ಅದೊಂದು ಮೋದಿ ಕೇರ್ ಅಲ್ಲಿ ಈ ಕ್ರೈಟೇರಿಯಾ ಆದವರಿಗೆ ಓಕೆ, AC ಡಾರ್ಮೆಟ್ರಿ 12,000 ರೂಪೀಸ್ ಇದೆ. ಅರ್ಲಿ ಬರ್ಡ್ ಅದಕ್ಕೆ 10ನೇ ತಾರೀಕಿನ ಒಳಗಡೆ ಮಾಡಿಕೊಂಡ್ರೆ ಅದಕ್ಕೆ 9,500 ಇದೆ. 66,000 ಇರೋದು ಜಸ್ಟ್ 9,500 ಸಿಗುತ್ತೆ ನೀವು 20 ಜನಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ. ಇಲ್ಲ ಅಂದ್ರೆ ನಿಮ್ಗೂ 66,366 ಆಗುತ್ತೆ. ಓಕೆ, ಇನ್ನ ನಾನ್ AC ಡಾರ್ಮೆಟ್ರಿ ಇದೆ, ಬೇಸಿಕ್ ಡಾರ್ಮೆಟ್ರಿ, ಅದು 7,500, ಇನ್ನ 2,000 ಡಿಸ್ಕೌಂಟ್ ಇದೆ. ಇಲ್ಲ ಅಂದ್ರೆ MRP ಅಂದ್ರೆ ವಿತೌಟ್ ಅರ್ಲಿ ಬರ್ಡ್ 10,000 ಇದೆ, ವಿತ್ ಅರ್ಲಿ ಬರ್ಡ್ 7,500 ಇದೆ. ಅದಕ್ಕೂ ನಮಗೆ ಲಾಸ್ಟ್ ಡೇಟ್ ಇರೋದು December 10th. ಅದು ನೀವು ಕ್ವಾಲಿಫೈ ಆಗಿದ್ರೆ, ಯಾರಾಗಿದ್ದೀರಾ ನೀವು ನಿಮ್ ಲೀಡರ್ ಹತ್ರ ಕೇಳ್ಬೇಕು. ಒಂದು ಈ ಕ್ರೈಟೇರಿಯಾ ಫಿಲ್ ಆಗಿರ್ಬೇಕು, ಇದಾದ್ರೂ ಲೀಡರ್ ಸೆಲೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಏಪ್ರಿಲ್, ಈ ಸಾರಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏಪ್ರಿಲ್ ಗ್ಯಾರಂಟಿ ಇರುತ್ತೆ. ಓಕೆ, ಇದು ನನ್ನ ಕಡೆಯಿಂದ ನಾನು ಕೊಡ್ಬೇಕಾಗಿರೋ ಕ್ಲಾರಿಟಿ. ಗಣೇಶ್ ಮತ್ತಿನ್ನೇನೋ ಇದೆಯಾ ರಿಮೈಂಡಿಂಗ್? ಅಂಡ್ ಇನ್ನೊಂದು ಅಡ್ವೈಸರ್ಸ್, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಈ ಇದಕ್ಕೆ ನೆಕ್ಸ್ಟ್ ಡಿವೈನ್ ಮಿಲಿನಿಯರ್ ಬೂಟ್ ಕ್ಯಾಂಪ್ ಬರ್ಬೇಕು ಅಂತಿದ್ರೆ ಅವರು ಕಂಪಲ್ಸರಿ LT ವರ್ಕ್ಶಾಪ್ ರೀಕ್ರಿಯೇಟರ್ ಆಗಿರ್ಬೇಕು, ಹೆಲ್ತ್ ವರ್ಕ್ಶಾಪ್ ಅಡ್ವೈಸರ್ಸ್ ಆಗಿರ್ಬೇಕು. 20 ಜನಕ್ಕೆ ಕಾಂಟ್ರಿಬ್ಯೂಷನ್ ಮಾಡೋದು ಅಷ್ಟೇ ಅಲ್ಲ, ನೀವು ರೀಕ್ರಿಯೇಟರ್ ಆಗಿರ್ಬೇಕು, ನೀವು ಅಡ್ವೈಸರ್ ಆಗಿರ್ಬೇಕು. ಅಡ್ವೈಸರ್ ಅಂದ್ರೇನು, ಈ ಜ್ಞಾನನ ನಮ್ದು ಒಂದು ಕ್ರೈಟೇರಿಯಾ ಇದೆ, ನೀವು ಅದನ್ನು ಲೀಡರ್ ಹತ್ರ ಕೇಳ್ಕೊಳ್ಳಿ. ಅವರಿಗೆ ಮಾತ್ರ ನಮ್ದು ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಕೋಚಿಂಗ್ ಕೊಡೋದು ನಮ್ ಜವಾಬ್ದಾರಿ, ಕೋಚಿಂಗ್ ತಗೊಳ್ಳೋದು ನಿಮ್ ಜವಾಬ್ದಾರಿ. ಆ ಕೋಚಿಂಗಿಗೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವು ಆಸಕ್ತಿ ಇರೋರು ಮಾತ್ರ, ಇದು ಎಲ್ರಿಗೂ ಅಲ್ಲ. ನೀವು ಕೇಳಬೇಕು, ನಾನು ಅಡ್ವೈಸರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಡ್ವೈಸರ್ ಆಗಿ ನಾನು ಇಲ್ಲಿರ್ತಕ್ಕಂಥದ್ದು ಎಲ್ಲದನ್ನೂ ಪಡಿಬೇಕು. ಅದಕ್ಕೆ ಬೇಕಾಗಿರೋ ಪ್ರತಿಯೊಂದನ್ನು ಸಹಿತ ನಿಮಗಿಲ್ಲಿ ನಾವು ಕೋಚಿಂಗ್ ಕೊಡ್ತೀವಿ. ಅಡ್ವೈಸರ್ ಆಗೋದಕ್ಕೆ ಸಪರೇಟ್ ಟೀಮ್ ಇದೆ. ಇನ್ನು ಅಡ್ವೈಸರ್ ಆಗೋದಿಲ್ಲ ನಾನು ಅಂತಿರೋರು ಸ್ಟೂಡೆಂಟ್ ಆಗಿರ್ಬೋದು, ನಿಮಗೆ ಬರೀ ಇಲ್ಲಿ ಸಪ್ಲಿಮೆಂಟ್ ನಾಲೆಡ್ಜು, ನಮ್ಮ ಹೆಲ್ತ್ ವರ್ಕ್ಶಾಪ್ ನಾಲೆಡ್ಜು, ನೀಡ್ ಪಾಯಿಂಟ್ ನಾಲೆಡ್ಜು, ಎಲ್ಲ ರೀಕ್ರಿಯೇಷನ್ ನೀವು ಅಟೆಂಡ್ ಮಾಡ್ಬೋದು. ರೀಕ್ರಿಯೇಷನ್ ಅಟೆಂಡ್ ಮಾಡಿ ನೀವು ಆ ಟ್ರೈನಿಂಗ್ ನ ತಗೊಂಡು, ಬರೀ ನಮ್ಮ ಮೋದಿ ಕೇರ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿದೆ, ಆ ಎಲ್ಲಾ ಪ್ರಾಡಕ್ಟ್ ಟ್ರೈನಿಂಗು ನಾವು ಇಲ್ಲಿ ಕೊಡ್ತಾ ಇದೀವಿ. ಅದನ್ನು ನೀವು ಅಟೆಂಡ್ ಆಗ್ಬೋದು. ಅಡ್ವೈಸರ್ ಆಗೋರಿಗೆ ಮಾತ್ರ ಇನ್ನು ಮುಂದೆ ರೀಕ್ರಿಯೇಷನ್ ಇರುತ್ತೆ. ಇಷ್ಟು ನಮ್ ಕಡೆಯಿಂದ ಕ್ಲಿಯರ್ ಆಗಿರೋದು. ಇನ್ನೇನೇ ಇದ್ರೂ ಕ್ಲಾರಿಟಿ ಮಾಡಿ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇನ್ನೊಂದು ಫೈನಲ್ ನಮ್ದು ಇನ್ನೊಂದು ನಾಳೆ ಪ್ರೋಗ್ರಾಮ್ ಏನು ಇದು ನಿನ್ನೆ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾರಲ್ಲ, ಅವರೆಲ್ಲರೂ ಒಂದೇ ಗ್ರೂಪ್ ಅಲ್ಲಿ ಇರ್ಬೇಕು.
ನಾಳೆಯಿಂದ ಇವತ್ತಿಂದ ಆ ಗ್ರೂಪ್ ಕ್ರಿಯೇಟ್ ಆಗಿದೆ, ಅದಕ್ಕೆಲ್ಲರೂ ಜಾಯಿನ್ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು. ಓಕೆ, ಎಸ್. ನಿನ್ನೆ ರಿಜಿಸ್ಟರ್ ಆಗಿರೋ ಎಲ್ಲರಿಗೂ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ, ಅದರದ್ದು ಆ ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಚೆಕ್ ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್, ನಾಳೆ ಬೆಳಿಗ್ಗೆ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ DMP ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್. ನೀವೇನು ನೆನ್ನೆ ಕಲ್ತಿದ್ದೀರಾ, ಅಂಡ್ ನೆನ್ನೆ ಯಾರೆಲ್ಲ ಬಂದಿಲ್ಲ ಅವರೆಲ್ಲರೂ ಬರ್ಬೋದು. ಇದೊಂದು ವಿಶೇಷ ಇದೆ. ಓಕೆ, ಈ ಒಂದು ವಾರ ಮಾತ್ರ ನೀವು ಬರ್ಬೋದು, ಫ್ರೀಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಮೇಲೆ ಅದಕ್ಕೆ ನಿಮ್ಗೆ ಒಂದು ಕ್ರೈಟೇರಿಯಾ ಇದೆ. ಅದಕ್ಕೆ ನಾಳೆ ಬೆಳಿಗ್ಗೆ 5 ರಿಂದ 6, 4:15 ಮೆಡಿಟೇಷನ್ ಸ್ಟಾರ್ಟ್ ಆಗಿರುತ್ತೆ. 4:45 ನೀವು ಲಾಗಿನ್ ಆಗಿ ಅಥವಾ 4:50 ಲಾಗಿನ್ ಆಗಿ ನಿಮ್ ಚಾಯ್ಸು. 5:15 ತನಕ, 4:30 to 5:15 ತನಕ ಮೆಡಿಟೇಷನ್ ಇರುತ್ತೆ. 15 ಇಂದ ನಮ್ಗೆ ನಮ್ಮ ಒಂದು ಪವರ್ಫುಲ್ ಎನರ್ಜೆಟಿಕ್ ಡ್ಯಾನ್ಸ್ ಮಾಡ್ತೀವಿ ನಾವೆಲ್ಲರೂ ಸೇರ್ಕೊಂಡು. ಅದನ್ನ ನಡೆಸ್ಕೊಡೋದು ನಾನೇನೆ. ಓಕೆ, ಡ್ಯಾನ್ಸ್ ಮಾಡ್ತೀವಿ, ಬಾಡಿ ಪಾರ್ಟ್ಸ್ ಗ್ರಾಟಿಟ್ಯೂಡ್ ಕೊಡ್ತೀವಿ. ನಮ್ ಚೆಕ್ ಲಿಸ್ಟ್ ಇಲ್ಲಿ ಆಗುತ್ತೆ. ಹೆಲ್ತ್ ವರ್ಕ್ಶಾಪ್ ಬಂದಿದ್ದವರಿಗೆಲ್ಲ ಗೊತ್ತಿದೆ. ಚೆಕ್ ಲಿಸ್ಟ್ ನ ಇನ್ ಮುಂದೆ ನಾನೇ ಮಾಡಿಸ್ತೀನಿ ಡೈಲಿ. ಅಂಡ್ ನಿನ್ನೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅದ್ಭುತವಾದ ಚಕ್ರ ಧ್ಯಾನ, ನಿಮಗೆ ಅದ್ರದ್ದು ಸೈನ್ಸ್ ಗೊತ್ತಾಗೋದಿಲ್ಲ, ಬಟ್ ಮಾಡಿ ನಿಮ್ಗೆ ಏನೋ ಒಂದು ಬೆನಿಫಿಟ್ ಸಿಗುತ್ತೆ. ನಾಳೆ ಬರ್ಬೋದು, ಅದಕ್ಕೆ ಸಪರೇಟ್ ಲಿಂಕ್ ಇದೆ. ಅದು ಯಾರಿಗೇನು ಲಿಂಕ್ ಬಂದಿಲ್ಲ ತರ್ಸ್ಕೊಳ್ಳಿ. ಓಕೆ, ಅದು ಸಪರೇಟ್ ಲಿಂಕ್. ನೆಕ್ಸ್ಟ್ ಅದಕ್ಕೂ ಸಹಿತ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ನಾಳೆ ಎಲ್ಲರಿಗೂ ಫ್ರೀ ಲಿಂಕ್ ಇದೆ. ಅಂಡ್ ನೆನ್ನೆ ಬಂದಿದ್ದವರಿಗೆ ಫ್ರೀ ಇರುತ್ತೆ. ಅಲ್ಲಿ ಬಾಡಿ ಪಾರ್ಟ್ಸ್ ಗ್ರಾಟಿಟ್ಯೂಡು, ಪ್ರಾಣಾಯಾಮ, ಮೆಡಿಟೇಷನ್, ಚಕ್ರ ಧ್ಯಾನ, ವಿಜುವಲೈಸೇಷನ್, ಅಫಾರ್ಮೇಶನ್ ಎಲ್ಲದೂ ಇರುತ್ತೆ. ನನ್ನ ಕಂಪ್ಲೀಟ್ ಡೈಲಿ ಎನರ್ಜೆಟಿಕ್ ಗ್ರೂಪ್ ನೇಮ್ ಗಣಿ ಏನಾಗಿದೆ ಅದು ಚೆಕ್ ಮಾಡೋದು ಲಿಂಕ್. ಸುಮಾ ಮೇಡಮ್, ಸಾರಿ ಒಂದು ನಿಮಿಷ ಲೇಟ್ ಆಗ್ತಿದೆ. ಗ್ರೂಪ್ ರೆಡಿ ಆಯ್ತಾ? ಓಕೆ, ಗ್ರೂಪ್ ನೇಮ್ ಏನು ಮೇಡಮ್? ಆ ಲಿಂಕ್ ನ ಅವ್ರವ್ರು ಯಾರ್ಯಾರ ಹತ್ರ ನೀವು ಕ್ಯಾಶ್ ಕೊಟ್ಟಿದ್ರಿ ಅವರಿಂದ ಬರುತ್ತೆ ಲಿಂಕ್ ಅಲ್ವಾ ಮೇಡಮ್? ಜಾಯಿನ್ ಮಾಡ್ಸೋ ಅಥವಾ ಅವರೇ ಲಿಂಕ್ ಕಳಿಸ್ತಾರೆ, ಲೀಡರ್ ಕಳಿಸ್ತಾರೆ. ಅದಕ್ಕೆ ಜಾಯಿನ್ ಆಗಿ ಆ ಗ್ರೂಪ್ ಅಲ್ಲೂ ಸಹಿತ ಲಿಂಕ್ ಬರುತ್ತೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ. ಅಂಡ್ ಎಲ್ಲರನ್ನೂ ಕರ್ಸ್ಬೋದು ಆ ಲಿಂಕಿಗೆ. ಬೆಳಿಗ್ಗೆ 5 ಗಂಟೆಗೆ ಯಾರನ್ನ ಬೇಕಾದ್ರೂ ಕರ್ಸಿ. ಅಂಡ್ ಮಂತ್ಲಿ ಔಟ್ಸೈಡ್ ಮೋದಿ ಕೇರ್ನವರಿಗೆ 500 rupees ಚಾರ್ಜ್ ಇರುತ್ತೆ. ಮೋದಿ ಕೇರ್ನವರಿಗೆ ಯಾರೆಲ್ಲ ಲಾಯಲ್ಟಿ ಮಾಡ್ತಾರೆ ಅವ್ರಿಗೆ ಫ್ರೀ ಇರುತ್ತೆ. ಮಂತ್ಲಿ ಫ್ರೀ ಆಗಿ ಅಟೆಂಡ್ ಆಗ್ಬೋದು. ನಾನೇನೆ ಎವ್ರಿ ಡೇ 5 to 6 ಆ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ನಾವು ಮಾಡ್ತೀವಿ. ಗ್ರೂಪ್ ಅಲ್ಲಿ ಹಾಕಿದೆ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ. ಏನ ಗ್ರೂಪ್ ಹೆಸರಾ? ಗ್ರೂಪ್ ನೇಮ್ ಅಷ್ಟೇ ಇದೆ. ನಿಮ್ಮಲ್ಲಿ ಯಾರೆಲ್ಲ ಪೇ ಮಾಡಿದಿರಿ ಅವರು ಚಾಟ್ ಬಾಕ್ಸ್ ಅಲ್ಲಿ ಇಲ್ಲ ಮೇಡಮ್, ಕಾಣ್ತಿಲ್ಲ ಎವ್ರಿವನ್ಗೆ? ಕಾಣ್ತಿಲ್ವಾ? ಓಕೆ, ಎಸ್. HWLH ಮ್ಯಾಜಿಷಿಯನ್ November 2025 ಇದು ಗ್ರೂಪ್ ಹೆಸರು. ಈ ಗ್ರೂಪ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ಆ ಗ್ರೂಪ್ ಅಲ್ಲಿ ಇದ್ರೆ, ಇಲ್ಲ ನೀವು ಅದು ಅಂದ್ರೆ ನೀವು ಲಿಂಕ್ ತರ್ಸ್ಕೊಳ್ಳಿ. ಯಾರು ಬಂದಿದ್ರಿ ಆ ಲಿಂಕ್ ತರ್ಸ್ಕೊಂಡು ಆ ಗ್ರೂಪಿಗೆ ಜಾಯ್ನ್ ಆಗಿ, ಅವ್ರು ಮಾತ್ರ ಜಾಯ್ನ್ ಆಗಿ. ಓಕೆ, ಇಷ್ಟು ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತೆ ನೋಡೋಣ ಯಾವಾಗ ಈ ಗ್ರೂಪ್ ಅಲ್ಲಿ ಸಿಗೋದು. ಬೆಳಿಗ್ಗೆ ಮಾತ್ರ ಡೈಲಿ ಸಿಗ್ತೀನಿ. ಅಲ್ಲಿ ಮಾತಾಡಕ್ ಆಗೋದಿಲ್ಲ, ಬಟ್ ನಮ್ಮೆಲ್ಲರ ಎನರ್ಜಿ ಒಂದಾಗಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ನೀವು ಸಪರೇಟ್ ಆಗು ಮಾಡ್ಬೋದು, ಡ್ಯಾನ್ಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಬಟ್ ಗ್ರೂಪ್ ಅಲ್ಲಿ ಮಾಡೋದಕ್ಕೆ 10 times ಪವರ್ ಇರುತ್ತೆ. ಚಕ್ರದಾನದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ವಿಜುವಲೈಸೇಷನ್ 10 times ಪವರ್ಫುಲ್ ಇರುತ್ತೆ. ಹಾಗಾಗಿ ಎಲ್ಲರೂ ಸಹಿತ ಸೇರಿ ಮಾಡೋಣ. ಬೆಳಿಗ್ಗೆ ಸಿಗೋಣ 4:50 ಬೆಳಿಗ್ಗೆ. ಥ್ಯಾಂಕ್ ಯು. ಅಂಡ್ LT ವರ್ಕ್ಶಾಪ್ ಎಲ್ಲರೂ ಯಾರೆಲ್ಲ ಇನ್ನು ಪೆಂಡಿಂಗ್ ಇದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾಡಿದ್ದಿಂದ ನಂದೇ LT ವರ್ಕ್ಶಾಪ್ ಸ್ಟಾರ್ಟ್ ಆಗುತ್ತೆ. 5 to 6 DMP ಇರುತ್ತೆ, 6 to 7 LT ವರ್ಕ್ಶಾಪ್ ನಂದೇ ಇರುತ್ತೆ. ಓಕೆ, ನಾಳೆ ಬೆಳಿಗ್ಗೆ 12 ಗಂಟೆ ಒಳಗಡೆ ಯಾರು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವ್ರಿಗೆ ಮಾತ್ರ ನಾಡಿದ್ದು ಅಟೆಂಡ್ ಮಾಡ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. See you tomorrow morning 4:50 AM. Thank you. Bye. Yes sir, thank you so much.